ನಮಸ್ಕಾರ ವೀಕ್ಷಕರೇ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ. ನೋಡಿ, ಇದು ಅನಾನಸ್. ನಮ್ಮಲ್ಲಿ ಆದ ಅನಾನಸು ತುಂಬ ಒಳ್ಳೆಯದುಂಟು, ಭಾರಿ ಒಂದು ರುಚಿ ಉಂಟು. ಅದನ್ನು ನನ್ನ ಹಸ್ಬೆಂಡ್ ಕಟ್ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಆದ ಅನಾನಸು ಈಗ ಬೇಸಿಗೆ ಕಾಲ ತುಂಬ ರುಚಿ ಇರ್ತದೆ, ಭಾರಿ ಎಂದು ಖುಷಿ ಆಗ್ತದೆ. ನನಗೆ ಅವರು ಕಟ್ ಮಾಡುವ ಬಾಯಲ್ಲಿ ನೀರು ಬರ್ತದೆ ಒಮ್ಮೆ ತಿನ್ನುವ ಅಂತ ಹೇಳಿ. ತುಂಬ ಹೊರಗೆ ತುಂಬ ಹಳದಿಯಾಗಿ ತುಂಬ ಚೆಂದ ಇತ್ತು ವೀಕ್ಷಕ, ಒಳಗೆ ಸ್ವಲ್ಪ ಹಾಳಾಗಿದೆ ನೋಡಿ. ನನಗೆ ಬೇಸರ ಆಯಿತು ಅದನ್ನು ನೋಡಿ. ಅದು ಕಟ್ ಮಾಡುವಾಗ ಸರಿ ಮಾಡಿ ಕಟ್ ಮಾಡುವ, ಅದರ ಡಾಟ್ಸ್ ಉಂಟಲ್ಲ, ಅದು ಮುಳ್ಳಿನಾಗೆ ಅದು ಉಳಿಬಾರ್ದು. ಅದು ಮುಳ್ಳಿನಾಗೆ ಇದ್ದ ತಿಂದರೆ ಮೈಯೆಲ್ಲ ತೂರಿಸ್ತದೆ ಅಂತ ಹೇಳ್ತಾರೆ. ಅದನ್ನೆಲ್ಲ ಕಟ್ ಮಾಡಬೇಕು. ಅವರು ಚೆಂದ ಮಾಡಿ ಕಟ್ ಮಾಡ್ತಾರೆ, ಅದು ಮಾತ್ರ ಹಾಳಾದ ಕಾರಣ ಆಗೋದಿಲ್ಲ. ಅವರು ಕಟ್ ಮಾಡುವಾಗ ನನಗೆ ಆಸೆ ಆಗ್ತದೆ ಒಮ್ಮೆ ತಿನ್ನುವ ಅಂತ ಹೇಳಿ. ನೀವು ಕೂಡ ಹೀಗೆ ಬೆಳೆಸಿ ವೀಕ್ಷಕರೇ. ನಾವೇ ಮಾಡಿದ ಒಂದು ಅನಾನಸ್ ಆಗಲಿ, ಬಾಳೆಹಣ್ಣಾಗಲಿ, ಮಾವಿನಕಾಯಿ ಹಣ್ಣಾಗಲಿ, ಯಾವುದೇ ಆಗಲಿ ಅದು ಒಳ್ಳೆ ಟೇಸ್ಟ್ ಇತ್ತು. ನಾವೇನು ಅದಕ್ಕೆ ಕೆಮಿಕಲ್ ಎಲ್ಲ ಹಾಕೋದಿಲ್ಲಲ್ಲ, ಹಾಗೆ ಅದು ಒಳ್ಳೆಯದಿರ್ತದೆ ನೋಡಿ. ಕಟ್ ಮಾಡ್ತಾ ಇದ್ದಾರೆ, ಅದು ಸರಿ ಕ್ಲೀನ್ ಮಾಡಬೇಕಾಗ್ತದೆ. ಭಾರಿ ಒಂದು ರುಚಿ ಇರ್ತದೆ ವೀಕ್ಷಕರೇ. ಊರಲ್ಲಿ ಆದ ಅನಾನಸು, ಪ್ರತಿಯೊಂದು ಫಲವಸ್ತು ಫ್ರೂಟ್ಸ್ ಎಲ್ಲ ಒಳ್ಳೆ ರುಚಿ ಇರ್ತದೆ ಊರಲ್ಲಿ ಆದದ್ದು. ಇನ್ನು ಬೇಸಿಗೆ ಕಾಲದಲ್ಲಿ ಆದದ್ದು ಹೇಳೋದೇ ಬೇಡ, ಒಳ್ಳೆ ರುಚಿ ಇರ್ತದೆ ಅನಾನಸು. ಮತ್ತು ಮಾವಿನ ಹಣ್ಣು, ಹಲಸಿನ ಹಣ್ಣು, ಪಪ್ಪಾಯಿ, ಚಿಕ್ಕು ಎಲ್ಲ ಆಗ್ತದೆ ನಮ್ಮ ಮನೆಯಲ್ಲಿ. ಜಮ್ಮುನೇರಳೆ ಅದೆಲ್ಲ ಆಗ್ತದೆ ನಮ್ಮ ಮನೆಯಲ್ಲಿ, ಒಳ್ಳೆಯದಾಗ್ತದೆ. ಇವರು ಕಟ್ಟಿ ಆಗುವಾಗ ನನ್ನ ಬಾಯಿಯಲ್ಲಿದ್ದ ನೀರೆಲ್ಲ ಹೋಗ್ತದೆ. ಅಬ್ಬಾ, ನನಗೆ ಬೇಸರ ಆಯಿತು, ತುಂಬ ಹಾಳಾಗಿದೆ ನೋಡಿ. ನಮಗೆ ಗೊತ್ತೇ ಆಗಲಿಲ್ಲ ಅದು ಒಳಗೆ ಹಾಳಾದದ್ದು. ಆಗ್ತಾ ಬಂತು, ಇನ್ನು ಅದರ ಮುಳ್ಳೆಲ್ಲ ತೆಗಿಬೇಕು. ಅವರಿಗೆ ಆಸೆ ಆಗೋದು ಮುಳ್ಳು ತೆಗಿಲಿಕ್ಕೆ, ಅದರ ಮಾಂಸ ಎಲ್ಲ ಹೋಗ್ತದೆ ಅಂತೆ. ನನಗೆ ಅದು ಹೆದರಿಕೆ ಆಗೋದು, ಮುಳ್ಳು ತೆಗೆದಿದ್ರೆ ಒಳ್ಳೆಯದಾಗೋದಿಲ್ಲ ತಿನ್ನಲಿಕ್ಕೆ. ಅದು ಮುಳ್ಳು ಸಿಗ್ತದೆ ಬಾಯಲ್ಲಿ.
ಥ್ಯಾಂಕ್ ಯು ವೀಕ್ಷಕರೇ, ವಿಡಿಯೋ ನೋಡಿದ್ದಕ್ಕೆ. ನನಗೆ ಅದನ್ನು ನೋಡಿ ಬಚ್ಚಿ ಹೋಯಿತು. ಇನ್ನೂ ತಿನ್ನುವುದು ಅವರು ಕಟ್ ಮಾಡಿ ಆದ ನಂತರ.